ನನ್ನ ಲೈಫಲ್ಲಿ ಬೆಲೆನೇ ಕಟ್ಟಕ್ಕಾಗ್ದಿರೋ ಅಂಥ ಆಸ್ತಿ ಇದೆ ಅಂದರೆ ಅದು ಫ್ರೆಂಡ್ಶಿಪ್. ಖುಷಿಯಲ್ಲಿ ಜೊತೆಯಾಗಿದ್ದು ಅತ್ತಾಗ ಕಣ್ಣೀರೊರೆಸಿ ಕೆಳಗಡೆ ಬಿದ್ದಾಗ ಕೈ ಹಿಡಿದು ಬಲ ತುಂಬಿದ್ದೆ ಫ್ರೆಂಡ್ಶಿಪ್. ನಾನು ತುಂಬ ಚೂಸಿ. ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿರೋದು ಬೆರಳೆಣಿಕೆಯಷ್ಟು ಮಾತ್ರ. ಯಾಕಂದರೆ ಈ ಮೋಸದ ಜಗತ್ತಲ್ಲಿ ಬೆನ್ನಿಂದೆ ಚೂರಿ ಹಾಕೋಂಥ ಸಾವಿರ ಜನರನ್ನ ಪರಿಚಯ ಮಾಡ್ಕೊಳ್ಳೋದು ಬದಲು ಸ್ವಾರ್ಥ ಇಲ್ದಿರೋ ಒಬ್ಬ ಫ್ರೆಂಡ್ ಇದ್ದರೆ ಸಾಕು. ಇವತ್ತು ನಾನು 18 ವರ್ಷಗಳ ನಂತರ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ಗಳ ಜೊತೆ ಹೊರಟಿದ್ದು ನಮಗೆ ವಿದ್ಯೆ ಕಲಿಸ್ಕೊಟ್ಟಂಥ ಟೀಚರ್ ಮನೆಗೆ. ಗೆಟ್ ಟುಗೆದರಲ್ಲಿ ಎಲ್ಲ ಟೀಚರ್ಸ್ನ ನೋಡಿದ್ವಿ. ಆದರೆ ಈ ಟೀಚರ್ ಒಬ್ಬರು ಮಾತ್ರ ಬರಲಿಕ್ಕಾಗಿರಲಿಲ್ಲ. ಆ ವಿಡಿಯೋದಲ್ಲಿ ಹೇಳ್ದಾಗೆ ಇವ್ರಿಗೊಂದು ಪುಟ್ಟ ಆಕ್ಸಿಡೆಂಟ್ ಆಗಿತ್ತು. ಹಾಗಾಗಿ ಈ ಸರು ಗೆಟ್ ಟುಗೆದರ್ಗೆ ಬಂದಿರಲಿಲ್ಲ. ನಾವೆಲ್ಲರೂ ಒಂದಿನ ಫ್ರೀ ಮಾಡಿಕೊಂಡು ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಇವತ್ತು ನಾವೆಲ್ಲರೂ ಅವ್ರ ಮನೆ ಕಡೆ ಹೊರಟ್ವಿ. ಹೈಸ್ಕೂಲಲ್ಲಿ ನಮಗೆ ಸಿಕ್ಕಂತಹ ಯಂಗೆಸ್ಟ್ ಟೀಚರ್ ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ರು. ಮಕ್ಕಳ ಜೊತೆ ಮಗುವಾಗಿರ್ತಾ ಇದ್ರು. ಪುಸ್ತಕದ ಪಾಠದ ಜೊತೆಗೆ ಜೀವನಕ್ಕೂ ಪಾಠ ಮಾಡ್ತಾ ಇದ್ರು. ನಮ್ಗೆಲ್ಲರ ಫೇವ್ರೆಟ್ ಟೀಚರ್ ಆಗಿದ್ರು. ಇವರೇ ನಮ್ಮ ಹೈಸ್ಕೂಲ್ ಸೋಷಿಯಲ್ ಟೀಚರ್. ಇವರೆಷ್ಟು ಚಂದ ಪಾಠ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ನಮಗೆ ಅಷ್ಟು ನೀಟಾಗಿ ಅರ್ಥ ಆಗ್ತಾಯಿತ್ತು. ಇವ್ರು ಬರೋಕ್ಕೂ ಮುಂಚೆ ಒಬ್ಬರು ಸೋಷಿಯಲ್ ಟೀಚರ್ ಇದ್ದರು. ಅವರು ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರು. ಆದರೆ ಅದು ಯಾವುದೂ ನಮ್ಮ ತಲೆಗೆ ಹೋಗ್ತಾ ಇರಲಿಲ್ಲ. ಬಟ್ ಈ ಸರ್ ಬಂದಮೇಲೆ ನಮಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯಿತು. ಎಲ್ರಿಗೂ ನೀಟಾಗಿ ಅರ್ಥ ಮಾಡಿಸ್ತಾ ಇದ್ರು. ಅವತ್ತಿಗೂ ಇವತ್ತಿಗೂ ಎಲ್ಲರ ಫೇವ್ರೆಟ್ ಟೀಚರ್ ಆಗಿದ್ದಾರೆ. 18 ವರ್ಷಗಳ ಹಿಂದೆನೇ ನಮ್ಮ ಜೀವನ ಹೇಗಿರುತ್ತೆ, ನಾವು ಜೀವನದಲ್ಲಿ ಪ್ರಾಬ್ಲಮ್ಸ್ ಬಂದರೆ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ರು. ಆದರೆ ನಮ್ಮ ದಡ್ಡ ತಲೆಗೆ ಅದು ಅರ್ಥ ಆಗಿರಲಿಲ್ಲ. ಬಟ್ ಈಗ ಅವ್ರನ್ನ ನೋಡಬೇಕಾದ್ರೆ ಅವ್ರು ಹೇಳಿದ ಪ್ರತಿಯೊಂದು ಮಾತುಗಳು ಎಲ್ಲ ನಿಜ ಆಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. 18 ವರ್ಷಗಳು ಕಳೆದ್ರೂ ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಇಲ್ಲ. ಅವತ್ತೊಂದು ದಿನ ಹೇಗೆ ನಮ್ಮನ್ನು ಮಕ್ಕಳು ಅಂತ ನೋಡ್ತಾ ಇದ್ರು, ಇವತ್ತಿಗೂ ಅದೇ ಟೀಚರ್ ನಮ್ಮನ್ನು ಮಕ್ಕಳ ಥರನೇ ನೋಡಿದ್ರು. ನಮ್ಮ ಜೊತೆ ಅವರು ಮಗುವಾಗಿ ಹರಟೆ ಹೊಡೆದ್ರು. ಜೀವನನ ಮತ್ತಷ್ಟು ರೂಪಿಸ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಟ್ಟರು. ಸರ್ನ ಮಾತಾಡಿಸ್ಕೊಂಡು ಸೀದಾ ನಾವು ಹೊರಟಿದ್ದು ನಮ್ಮ ಸ್ಕೂಲ್ ಫ್ರೆಂಡ್ ಮತ್ತೊಬ್ಬರನ್ನ ಮೀಟ್ ಮಾಡಲಿಕ್ಕೆ. ಅವ್ರಿಗೆ ಕಾಲ್ ಮಾಡಿರಲಿಲ್ಲ, ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ಸಡನ್ನಾಗಿ ಹೋಗಿ ಶಾಕ್ ಕೊಟ್ವಿ. ಈ ಸಿಚುವೇಶನ್ ನೋಡಿ ನಾವು ಫ್ರೆಂಡ್ನ ಮಾತಾಡಿಸ್ಕೊಂಡು ಬಿಟ್ಟು ಊಟ ತಿನ್ನಕ್ಕೆ ಹೋಗಿದ್ದೀವಿ ಅಂತ ಅನ್ಕೋಬೇಡಿ. ಫ್ರೆಂಡ್ಗೆ ಹಾಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಸಡನ್ನಾಗಿ ವಿಸಿಟ್ ಮಾಡಿದ್ವಿ ಅಷ್ಟೇ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ನನ್ನ ಎಲ್ಲ ವಿಡಿಯೋಗಳಲ್ಲೂ ಬರೀ ತಿನ್ನೋದ್ರ ಬಗ್ಗೆನೇ ಇರುತ್ತೆ. ನಾನು ಎಲ್ಲ ವಿಡಿಯೋನ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಅವರೆಲ್ಲರೂ ಅನ್ಕೋಬಾರ್ದಲ್ವಾ ನಾನು ತಿನ್ನೋದಕ್ಕೋಸ್ಕರನೇ ಹುಟ್ಟಿದ್ದೀನಿ ಭೂಮಿ ಮೇಲೆ ಅಂತ. ನಮ್ಮ ಜೊತೆ ವೆಜಿಟೇರಿಯನ್ ಫ್ರೆಂಡ್ ಇದ್ದರು. ಹಾಗಾಗಿ ಅವರಿಂದ ನಾವು ಕೂಡ ವೆಜ್ ತಿನ್ನುವಾಗಾಯಿತು. ಟೇಸ್ಟು ಕೆಲವೊಂದು ಚೆನ್ನಾಗಿತ್ತು, ಕೆಲವೊಂದು ಫುಡ್ ಓಕೆ ಅನ್ನೋ ಥರ ಇತ್ತು. ಊಟ ಮಾಡಿ ಬಿಲ್ ಕೊಟ್ಮೇಲೆ ಎಲ್ರಿಗೂ ಒಂದೇ ಥರ ಸೇಮ್ ಫೀಲಿಂಗ್. ಈ ಫುಡ್ ಟೇಸ್ಟಿಗೆ ಸ್ವಲ್ಪ ಬಿಲ್ ಜಾಸ್ತಿ ಆಯಿತು ಅಂತ. ಊಟ ತಿನ್ನೋಕ್ಕೂ ಮುಂಚೆ ಇದ್ದಿದ್ದೊಂಥರ ಫೀಲ್, ಆದರೆ ಬಿಲ್ ಕೊಟ್ಟಿದ್ದಾದಮೇಲೆ ಬಂದಿದ್ದ ಫೀಲು ಈ ಥರ. ಇದೇ ದುಡ್ಡನ್ನ ಹೊರಗಡೆ ತೊಗೊಂಡೋಗಿ ಊಟ ಮಾಡಿದಿದ್ರೆ ಇನ್ನು ಜಾಸ್ತಿ ತಿನ್ಬೋದಿತ್ತೇನೋ ಅಂತ. ಹೀಗೆ ನಾವೆಲ್ಲ ಫನ್ ಮಾಡಿಕೊಂಡು ನಮ್ಮ 18 ವರ್ಷಗಳ ನೆನಪುಗಳನ್ನ ಮೆಲ್ಕು ಹಾಕ್ಕೊಂಡು ಮತ್ತೆ ನಮ್ಮ ಮನೆ ಕಡೆ ಹೊರಟ್ವಿ. ಊರಿಂದ ಹೊರಟಾಗ ಎಲ್ಲರೂ ಒಟ್ಟಿಗೆ ಫ್ರೆಂಡ್ ಕಾರಲ್ಲಿ ಬಂದಿದ್ದು. ಆದರೆ ಹೋಗಬೇಕಾದ್ರೆ ಅವನಿಗೇನೋ ಕೆಲಸ ಇದೆ ಅಂತ ಹೇಳಿ ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ ಮಾತ್ರ ಬಸ್ಸಲ್ಲಿ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ನನಗೆ ಈ ಒಂದು ಅನುಭವ ತುಂಬ ಚೆನ್ನಾಗಿತ್ತು. ನಾನು ಸ್ಕೂಲ್ ಲೈಫಲ್ಲಿದ್ದಾಗ SSLC ಎಕ್ಸಾಮ್ ಬರೆದಾಗ ಅಷ್ಟೇ ನನ್ನ ಫ್ರೆಂಡ್ಸ್ಗಳ ಜೊತೆ ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ದು. ಸೊ 18 ವರ್ಷಗಳ ನಂತರ ಮತ್ತೆ ನಾನು ಈಗ ಇಬ್ಬರು ಫ್ರೆಂಡ್ಸ್ಗಳ ಜೊತೆ ಟ್ರಾವೆಲ್ ಮಾಡ್ತಿರೋದು ಒಂಥರ ಖುಷಿ. ಚಿಕ್ಕ ಮಕ್ಕಳಾಗೆ ಟಾಟಾ ಬಾಯ್ ಹೇಳಿ ಅವನು ಹೊರಟ. ಸೊ ನಾವು 3 ಜನ ಬಸ್ಸು ಯಾವಾಗ ಹೊರಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಹೋಟೆಲಿಂದ ಬರ್ತಾ ಒಂದಷ್ಟು ಟಿಶ್ಯೂನ ಕೈಲಿಟ್ಕೊಂಡು ಬಂದಿದ್ವಿ. ಯಾಕಂದರೆ ಬಿಸಿಲು ಈ ರೇಂಜಿಗೆ ಹೊಡಿತಿದೆಯಲ್ಲ, ಯೂಸ್ ಆಗುತ್ತೆ ಅಂತ ಗೊತ್ತಿತ್ತು. ಎಷ್ಟು ಟಿಶ್ಯೂ ಯೂಸ್ ಮಾಡಿದ್ರೂ ಸಾಕಾಗ್ತಾನೆ ಇರಲಿಲ್ಲ. ಅಷ್ಟು ಬಿಸಿಲು ರಪ್ ಅಂತ ಹೊಡಿತಾ ಇತ್ತು. ನಾವು ಚಿಕ್ಕ ಮಕ್ಕಳ ಹಾಗೆ ಫನ್ ಮಾಡಿಕೊಂಡು ಡ್ರೈವರ್ ಹತ್ರ ಇರೋ ಮುಂದಿನ ಸೀಟಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ಬಸ್ನಲ್ಲಿರೋ ಎಷ್ಟೋ ಜನ ನಮ್ಮನ್ನೇ ನೋಡ್ತಾ ಇದ್ರು. ನಾವು ಅದ್ರ ಬಗ್ಗೆ ಕೇರ್ ಮಾಡಿಲ್ಲ. ನಮ್ಮ ಪಾಡಿಗೆ ನಾವು ಟ್ರಾವೆಲ್ ಮಾಡಿಕೊಂಡು ನಮ್ಮನೆ ಸೇರ್ಕೊಂಡ್ವಿ. ಬಸ್ ಇಳಿದು ಒಂದ್ಸರಿ ನನ್ನ ಮುಖನ ನಾನೇ ನೋಡಿಕೊಂಡೆ. ದುಬೈಯಿಂದ ಬರಬೇಕಾದ್ರೆ ಹೇಗಿದ್ದೆ, ಈಗ ಹೇಗಾಗಿದ್ದೀನಿ ಅಂತ. ಅಂತೂ ಇಂತೂ ಬಸ್ ಇಳಿದು ನಡ್ಕೊಂಡು ಹೋಗಿ ಮನೆ ಸೇರ್ಕೊಂಡೆ. ಇಷ್ಟ ಆಗಿತ್ತು ನಾನು ಇವತ್ತಿನ ಕತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಕೂಡ ತಿನ್ನೋದ್ರ ಬಗ್ಗೆನೇ ಇರುತ್ತೆ.
ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.